ಇವೆಲ್ಲಕ್ಕೂ ಕೂಡ ತೆರೆ ಎಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕ್ರೀಡಾಪಟುಗಳಾಗಬೇಕು, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿರ್ಬೇಕು. ಮತ್ತೆ ಶಿಸ್ತಿದೆಯಲ್ಲ, ಆ ಶಿಸ್ತು ಯಾರು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಅವರಿಗೆ ಸ್ವಾಭಾವಿಕವಾಗಿ ಶಿಸ್ತು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಶಿಸ್ತನ್ನ ಬೆಳೆಸ್ಕೋಬೇಕಾಗ್ತದೆ. ರಾಜಕೀಯದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಶಿಸ್ತು ಬೆಳೆದರೆ ಜೀವನದಲ್ಲೂ ಕೂಡ ಶಿಸ್ತನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾರಿಗೆ ಜೀವನದಲ್ಲಿ ಶಿಸ್ತಿರ್ತದೆ ಅವರು ಸಮಾಜದಲ್ಲಿ ದೊಡ್ಡವರಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಮನಗಾಣಬೇಕಾಗ್ತದೆ. ನಾನು ಬಹಳ ಒಳ್ಳೆ ಕ್ರೀಡಾಪಟು ಏನಲ್ಲ, ಆದರೆ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸ್ತಿದ್ದೆ. ವಿಶೇಷವಾಗಿ ಆಸಕ್ತಿ ಇದ್ದದ್ದು ಕಬಡ್ಡಿ, ಕುಸ್ತಿ ಮತ್ತು ಕಬಡ್ಡಿನಲ್ಲಿ ಹೆಚ್ಚು ಹೈಸ್ಕೂಲ್ನಲ್ಲಿರುವಾಗ ಮಾತ್ರ ಭಾಗವಹಿಸ್ತಾ ಇದ್ದೆ. ಆಮೇಲೆ ನಮ್ಮ ಅಪ್ಪನಿಗೆ ಗೊತ್ತಾಗಿ ನನಗೆ ಕ್ರೀಡೆಯಲ್ಲಿ ಭಾಗವಹಿಸ್ಬೇಡ ಅಂತ ಹೇಳ್ಬಿಟ್ರು. ಕುಸ್ತಿಗೆ ಹೋಗ್ಬೇಡ, ಕಬಡ್ಡಿ ಆಡಬೇಡ ಅಂತ ಹೇಳ್ಬಿಟ್ರು. ಯಾಕಂದ್ರೆ ನೀನು ಕಬಡ್ಡಿ ಆಡಿದ್ರೆ, ಕುಸ್ತಿ ಗರಡಿಗೆ ಹೋದ್ರೆ ನೀನು ಓದೋದನ್ನ ಬಿಟ್ಬಿಡ್ತೀಯಾ ಅಂತ ಹೇಳಿ ನಮ್ಮ ಮನೆಯಲ್ಲಿ ನನಗೆ ಪ್ರೋತ್ಸಾಹ ಸಿಕ್ಕಲಿಲ್ಲ. ಇವತ್ತು ಒಲಿಂಪಿಕ್ ಸಂಸ್ಥೆಯವರು ನಿಮ್ಮೆಲ್ಲರಿಗೂ ಕೂಡ ನಾನು ಅಂದರೆ 57, 58 ಆ ಕಾಲದಲ್ಲಿ ಇದ್ದದ್ದು ಹೈಸ್ಕೂಲ್ನಲ್ಲಿ, ಅವತ್ತಿಗೂ ಇವತ್ತಿಗೂ ಬಹಳ ಅಜಗಜಾಂತರ ವ್ಯತ್ಯಾಸಗಳಾಗಿದ್ದಾವೆ. ಜೊತೆಗೆ ನೀವು ಯಾರು ಕ್ರೀಡೆಯಲ್ಲಿ ಬೆಳೀತಾರೆ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಲ್ಲಿಗಿಂತ ಮುಂದೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ, ಏಷ್ಯನ್ ಗೇಮ್ಸ್ನಲ್ಲಿ ಮತ್ತು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸದವರಿಗೆ ಈಗಾಗಲೇ ಸರ್ಕಾರ ಅನೇಕ ಸವಲತ್ತುಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ನಾವು ಯಾರು ಒಲಿಂಪಿಕ್ಸ್ನಲ್ಲಿ ಚಿನ್ನವನ್ನು ಗೆಲ್ತಾರೆ ಅವರಿಗೆ 6 ಕೋಟಿ ರೂಪಾಯಿಗಳನ್ನು ಘೋಷಣೆ ಮಾಡಿದ್ದೀವಿ. 6 ಕೋಟಿ ರೂಪಾಯಿಗಳು. ಆಮೇಲೆ ಯಾರು ಬೆಳ್ಳಿಯನ್ನು ಗೆಲ್ತಾರೆ ಅವರಿಗೆ 4 ಕೋಟಿ, ಯಾರು ಕಂಚನ್ನ ಗೆಲ್ತಾರೆ ಅವರಿಗೆ 3 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಬಟ್ ದುರದೃಷ್ಟವಶಾತ್ ನಮ್ಮ ಯಾರು ಕೂಡ ಕರ್ನಾಟಕದಿಂದ ಚಿನ್ನ ಗೆದ್ದವರಾಗ್ಲಿ, ಬೆಳ್ಳಿ ಗೆದ್ದವರಾಗ್ಲಿ, ಕಂಚು ಗೆದ್ದವರಾಗ್ಲಿ ಇಲ್ಲ. ಹಾಗಾಗಿ ಸರ್ಕಾರದ ಹಣ ಕೊಡ್ತಕ್ಕಂಥದ್ದು ಪ್ರಮೇಯನೇ ಉದ್ಭವ ಆಗಲ್ಲ. ಇದನ್ನು ಕೂಡ ನಾವು ಮನಗಾಣಬೇಕಾಗ್ತದೆ. ಅದಕ್ಕೆ ನಿಮ್ಮಲ್ಲಿ ಕೆಲವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಆಶಿಸ್ತೇನೆ. ಒಲಿಂಪಿಕ್ಸ್ನಲ್ಲಿ, ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ, ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬರ್ತಕ್ಕಂಥದ್ದು ಮಾಡಬೇಕು.